ನೋಡ್ಲಿ ಬಿಡು ಅಜ್ಜಿ, ನಾನಿಲ್ಲಿ ಕೂತ್ಕೊಂಡು ತಿಂದ್ರೆ ತಾನೆ ಅಪ್ಪಂಗೆ ಗೊತ್ತಾಗೋದು. ಕದ್ದು ಮುಚ್ಚಿ ತಿಂದ್ರೆ ಹೇಗ್ ಗೊತ್ತಾಗತ್ತೆ? ರಾಜಿ, ಅತ್ತೆ ಕೂಡ ನಮ್ ತರನೇ ಬಾಯ್ ಬಿಡ್ತಿದಾರೆ. ಅದಕ್ಕೆ ನೋಡ್ತಾ ಇದ್ದೀನಿ. ರಾಜಲಕ್ಷ್ಮಿ, ಎಲ್ಲಿಂದ ಬಂತೆ ನಿನ್ಗಿಷ್ಟೊಂದು ಧೈರ್ಯ? ಇನ್ನೆಲ್ಲಿಂದ ಬರುತ್ತೆ ಅಜ್ಜಿ? ನಿನ್ನಿಂದಾನೆ. ಹಾ, ನನ್ನಿಂದಾನಾ? ನಂಗಿಲ್ದಿರೋ ಧೈರ್ಯ ನಿನ್ ಹೇಗೆ ಬಂತು? ನಾಟಕ ಆಡ್ಬೇಡ ಅಜ್ಜಿ, ನನ್ಗೆಲ್ಲ ಗೊತ್ತು. ಏನ್ ಗೊತ್ತೇ? ನೀನ್ ಅಪ್ಪನ ಜೊತೆ ಮಾತಾಡಿದ್ದೆ ನಾನು ಕೇಳಿಸ್ಕೊಂಡೆ. ನಾನೇನ್ ಮಾತಾಡಿದ್ನೆ? ಹಾಗೆಲ್ಲ ಹೇಳ್ಬೇಡ್ವೆ, ನಂಗೆ ಭಯ ಆಗತ್ತೆ. ಚಿಕ್ಕಮ್ಮ, ಮೊಸರಿದ್ಯಾ? ಹಾ, ಗಟ್ಟಿ ಮೊಸರಿದೆ. ಗಟ್ಟಿ ಮೊಸರು ಅಂದ್ರೆ ಅಪ್ಪಂಗ್ ತುಂಬಾ ಇಷ್ಟ. ಬಾ ತಗೊಂಬಾ. ಬಡಿಸ್ಲಾ? ಬೇಡ, ನಾನೇ ಬಡ್ಸ್ಕೊತೀನಿ. ರಾಜಲಕ್ಷ್ಮಿ, ನಿಮ್ಮ ಅಪ್ಪಂಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿ ನಿಮ್ಮ ಅಪ್ಪಂಗೆ ಇಷ್ಟ ಆಗೋದನ್ನ ಹಾಕೊಂಡ್ ತಿಂತಿದ್ಯಾ? ಇಲ್ ನೋಡು, ನೀನ್ ತುಂಬಾ ಜಾಸ್ತಿ ಮಾಡ್ತಿದ್ಯಾ. ಅಜ್ಜಿ ಸುಮ್ನೆ ಇರು, ನೀನ್ ಇನ್ನೂ ನಾಟಕ ಆಡ್ತಿದ್ಯಲ್ಲ. ಅಪ್ಪಂಗೆ ಇಷ್ಟ ಇಲ್ದಿರೋ ಕೆಲಸ ಅಂದ್ರೆ ನಾನ್ ತಿನ್ನೋದೇ ಅಲ್ವಾ ಅಪ್ಪಂಗೂ ಬೇಕಾಗಿರೋದು. ನಾನು ಅದನ್ನೇ ಮಾಡ್ತಿದ್ದೀನಲ್ಲ. ಅವನ್ ಯಾವಾಗ ಹೇಳಿದ್ನಿ ನಿಂಗೆ? ಈಗಷ್ಟೇ ಹೇಳಿದ್ರಲ್ಲ. ಈಗಷ್ಟೇನಾ? ಮನೇಲೇ ಇಲ್ಲ ನಿಮ್ಮಪ್ಪ, ಯಾವಾಗ ಹೇಳದ್ನೆ? ಏನು, ಮನೇಲಿಲ್ವಾ? ಹೌದೇ? ಇಲ್ಲ, ಭಾವನವರು ಹೊರಗಡೆ ಹೋಗಿ ತುಂಬಾ ಹೊತ್ತಾಯ್ತು. ನೀನೊಂದು ಹನಿ ನೀರು ಕೂಡ ಕುಡ್ದಿಲ್ಲ ಕಣೋ. ಒಂದೆರಡು ತುತ್ತಾದ್ರೂ ತಿನ್ನೋ. ಒಂದು ದಿನ ಪೂರ್ತಿ ಊಟ ಮಾಡಬಾರ್ದು ಅಂತ ನನ್ನ ಮಗಳಿಗೆ ಶಿಕ್ಷೆ ಕೊಟ್ಟಿದ್ದೀನಮ್ಮ. ರಾಜಿ ಹಸುವಿಂದ ಒದ್ದಾಡ್ತಿದ್ರೆ ನಾನು ಹೇಗಮ್ಮ ತಿನ್ನಕ್ಕಾಗತ್ತೆ? ನಾನು ಏನ್ ತಪ್ಪು ಮಾಡಿದ್ದೀನಮ್ಮ? ಏನ್ ಪಾಪ ಮಾಡಿದ್ದೀನಿ ನಾನು? ಹಾ ರಾಜು, ನೀನೇನ್ ತಪ್ಪು ಮಾಡಿದ್ಯೋ? ನೀನ್ ಯಾಕೆ ತಪ್ಪು ಮಾಡ್ತೀಯ? ಪಾಪ ಅಂತ ಯಾಕೆ ಹೇಳ್ತಿದ್ಯಾ? ನೀನ್ ಪುಣ್ಯಾತ್ಮ ಕಣೋ, ಊರಿಗೆಲ್ಲ ಬುದ್ಧಿ ಹೇಳೋನು. ಊರಲ್ಲಿ ಎಲ್ರ ಮನೇಲೂ ರಾಜಾರಾಮ್ ಅಂತ ಮಗ ಇರ್ಬೇಕು ಅಂತಾರ್ ಕಣೋ. ಆದ್ರೆ ಈ ಮನೇಲಿ ರಾಜಾರಾಮ್ ಇಲ್ದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಜನ ಅನ್ಕೋತಾ ಇದಾರಲ್ಲಮ್ಮ. ರಾಜು, ಇಡೀ ಊರಿಗೆ ಬುದ್ಧಿ ಹೇಳ್ತಾ ಇದ್ದು ನಾನು, ನನ್ನ ಮನೆಯವ್ರಿಗೆ ಬುದ್ಧಿ ಹೇಳೋದಕ್ಕಾಗ್ತಿಲ್ವಲ್ಲಮ್ಮ ನನ್ನ ಕೈಲಿ. ಕೊನೆಗೆ ನನ್ನ ಮಗಳಿಗೂ ಕೂಡ ನನ್ನ ಲೆಕ್ಕಕ್ಕಿಲ್ದಿರೋನಾಗೋದ್ನಲ್ಲಮ್ಮ. ಅಪ್ಪ, ನಿಜವಾಗ್ಲೂ ಅಪ್ಪ. ಆತರ ಪಟ್ಬಿಟ್ಟೆ ಅಪ್ಪ. ನಾನು ಏನ್ ಮಾಡಿರೋದ್ರಿಂದ
ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ. ನಾನೇನೋ ಕೇಳಿಸ್ಕೊಂಡು ಏನೋ ಅನ್ಕೊಂಡು ದೊಡ್ಡ ತಪ್ಪಾಗೋಗಿದೆ ಅಪ್ಪ. ನನ್ನನ್ನು ಕ್ಷಮಿಸ್ಬೇಡು. ಹೌದು ರಾಜು, ಇದಕ್ ಮುಂಚೆ ನಾನು ಎಷ್ಟು ಕೇಳ್ಕೊಂಡ್ರು ತಿನ್ನಲ್ಲ ಅಂದ್ಲು. ಇವಾಗ ಏನಾಯ್ತೋ ಏನೋ ಹೀಗ್ ಮಾಡ್ಬಿಟ್ಲು. ಅಮ್ಮ ಅಮ್ಮ, ವಾಶ್ರೂಮ್ ಅಲ್ಲಿ ವಾಟರ್ ಬರ್ತಾ ಇಲ್ಲ. ಸ್ಮಿತಾ, ಅತ್ತೆ ಅತ್ತೆ ಏನಮ್ಮ ವಾಲ್ ಯಾಕೆ ಬಂದ್ ಮಾಡಿ